ನಮಸ್ಕಾರ. ಯುವಕರು ಹಿಂದೂ ಹಿಂದೂ ಅಂತ ಹೇಳ್ಕೊಂಡು ಹಿಂದುತ್ವದ ಹಿಂದೆ ಹೋಗ್ತಾರೆ. ನಮ್ಮ ಮಗ ಸುಹಾಸನಿಗೆ 31 ವರ್ಷ. ಅವನೇ ನಮ್ಮ ಕುಟುಂಬಕ್ಕೆ ಆಧಾರ ಸ್ತಂಭ ಆಗಿದ್ದ. ಆದರೆ ಹಿಂದುತ್ವದ ಬೆನ್ನು ಹತ್ತಿ ಕೊಲೆ ಆಗಿದ್ದಾನೆ. ನಾವೀಗ ಜೀವನ ಪೂರ್ತಿ ಕೊರಗಬೇಕು. ಇಂತಹ ಘಟನೆ ನಡೆದಾಗ ಯಾರೂ ಕೂಡ ನಮ್ಮ ಜೊತೆ ಇರೋದಿಲ್ಲ. ಕೆಲವು ಹಿಂದುತ್ವ ಸಂಘಟನೆಯ ಮುಖಂಡರು 4-5 ದಿನ ನಿಮ್ಮ ಜೊತೆ ನಾವಿದ್ದೀವಿ ಅಂತ ಹೇಳ್ಕೊಂಡು ಬರ್ತಾರೆ. ಎಲ್ಲ ಮುಗಿದ ಮೇಲೆ ಅವರು ಕೂಡ ಇರಲ್ಲ. ಮಂಗಳೂರು ನಗರದ ಬಜ್ಪೆಯಲ್ಲಿ ಮೇ 1ರ ರಾತ್ರಿ ದುಷ್ಕರ್ಮಿಗಳ ಗುಂಪಿನಿಂದ ಕೊಲೆಗೀಡಾದ ಸಂಘ ಪರಿವಾರದ ನಾಯಕ ಮತ್ತು ರೌಡಿ ಶೀಟರ್ ಸುಹಾಸ್ ಶೆಟ್ಟಿಯ ತಂದೆ ಮಹೇಶ್ ಶೆಟ್ಟಿಯವರ ಗದ್ಗದಿತ ಮಾತುಗಳಿದು. ನೋವಿನಿಂದ ಆಡಿದ 4 ಮಾತಿನಲ್ಲಿ ಅಪಾರ ಅರ್ಥನೇ ಅಡಗೋಗಿದೆ. ಹಿಂದುತ್ವದ ಹೆಸರಿನಲ್ಲಿ ರಾಜಕೀಯ ಬೇಳೆಯನ್ನು ಬೇಯಿಸ್ಕೊಳ್ತಾ ಇರೋರ ಹುನ್ನಾರವನ್ನು ಮಗನ ಸಾವಿನ ಮುಂದೆನೆ ತಂದೆ ಬಹಿರಂಗಗೊಳಿಸಿದ್ದಾರೆ. ಆದರೂ ಕೂಡ ಈ ಬಿಜೆಪಿ ಮುಖಂಡರು ಮತ್ತು ಕೆಲವು ಹಿಂದುತ್ವವಾದಿ ಸಂಘಟನೆಗಳ ಕಾರ್ಯಕರ್ತರು ಸುಹಾಸ್ ಶೆಟ್ಟಿ ಹತ್ಯೆಯಿಂದ ತಮ್ಮ ಎಂದಿನ ಹೆಣದ ರಾಜಕಾರಣವನ್ನು ಆರಂಭ ಮಾಡಿ ಸರ್ಕಾರದ ಜೊತೆಗೆ ಸಂಘರ್ಷಕ್ಕೆ ಇಳಿದಿದ್ದಾರೆ. ಸುಹಾಸ್ ಕೊಲೆಯಿಂದ ಕೇಸರಿ ಪಾಳ್ಯದಲ್ಲಿ ಜೀವ ಸಂಚಾರ ಆಗಿದೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅಂತ ಆರೋಪಿಸಿ ರಾಜ್ಯ ಬಿಜೆಪಿ ಮುಖಂಡರು, ಸಂಘ ಪರಿವಾರದವರು ಹಾಗೂ ಹಿಂದುತ್ವ ಸಂಘಟನೆಗಳ ಕಾರ್ಯಕರ್ತರು ಬೀದಿಗಿಳಿಯೋ ಸಿದ್ಧತೆಯಲ್ಲಿದ್ದಾರೆ. ಬಿಜೆಪಿ ಸರ್ಕಾರ ಇದ್ದಾಗ ಎಷ್ಟು ಜನ ಹಿಂದೂಗಳು ಹತ್ಯೆ ನಡೆದ್ರು, ಹಿಂದೂಗಳಿಗೆ ಅನ್ಯಾಯ ಆದರೂ ಅದು ಅವರಿಗೆ ಮುಖ್ಯ ವಿಷಯ ಅನಿಸೋದೇ ಇಲ್ಲ. ಕಾಂಗ್ರೆಸ್ ಸರ್ಕಾರ ಇದ್ದಾಗ ಹಿಂದೂ ಯುವಕ ಸತ್ರೆ ಸಾಕು, ಧರ್ಮದ ವಿಚಾರದಲ್ಲಿ ಬೆಂಕಿಯನ್ನ ಹಚ್ಚೋದಕ್ಕೆ ಕೆಲವರು ತುದಿ ಗಾಲ್ ಮೇಲೆ ನಿಂತಿರ್ತಾರೆ. ಜನರ ಸಾವನ್ನ ತನ್ನ ರಾಜಕಾರಣಕ್ಕೆ ಬಳಸ್ಕೊಳ್ಳೋ ಗುಣ ಬಿಜೆಪಿಗೆ ಹೊಸತೇನಲ್ಲ. ಹಿಂದುತ್ವದ ಪ್ರಯೋಗಶಾಲೆಯಾದ ಕರಾವಳಿಯಲ್ಲಿ ಇದನ್ನು ಬಳಸಿ ಬಿಜೆಪಿ ಯಶಸ್ಸನ್ನ ಸಹ ಕಂಡಿದೆ. ಈಗ ಅದೇ ಕರಾವಳಿಯಲ್ಲಿ ರೌಡಿ ಶೀಟರ್ ಸುಹಾಸ್ ಕೊಲೆಯಾಗಿದ್ದು ಧಾರ್ಮಿಕ ದ್ವೇಷದ ಆಯಾಮವನ್ನ ನೀಡೋದಕ್ಕೆ ಬಿಜೆಪಿಗೆ ಮತ್ತಷ್ಟು ಸುಲಭ ಆಗ್ಬೋದು. ಸುಹಾಸ್ ಶೆಟ್ಟಿ ಅಂತ್ಯ ಸಂಸ್ಕಾರಕ್ಕೆ ದೌಡಾಯಿಸಿದ ಬಿಜೆಪಿಯ ರಾಜ್ಯ ಘಟಕದ ಅಧ್ಯಕ್ಷ BY ವಿಜಯೇಂದ್ರ, ವಿಧಾನಸಭೆ ವಿರೋಧ ಪಕ್ಷದ ನಾಯಕ R ಅಶೋಕ್ ಧಾರ್ಮಿಕ ದ್ವೇಷದ ಆಯಾಮಕ್ಕೆ ಮುನ್ನುಡಿಯನ್ನು ಬರೆದಿದ್ದಾರೆ. ಸುಹಾಸ್ ಶೆಟ್ಟಿ ಕುಟುಂಬಕ್ಕೆ ಬಿಜೆಪಿ ಪರವಾಗಿ 25 ಲಕ್ಷ ರೂಪಾಯಿ ಪರಿಹಾರವನ್ನ ನೀಡೋದಕ್ಕೆ ವಿಜಯೇಂದ್ರ ಘೋಷಿಸಿ ಬಳಿಕ ಮಾಧ್ಯಮಗಳ ಜೊತೆ ಮಾತಾಡಿದ್ದಾರೆ. ರಾಜ್ಯದ ಜನತೆಗೆ ಹಾಗೂ ಹಿಂದೂ ಕಾರ್ಯಕರ್ತರಿಗೆ ಕಾಂಗ್ರೆಸ್ ಸರ್ಕಾರದ ಕುರಿತು ವಿಶ್ವಾಸ ಇಲ್ಲದೆ ಇರುವಂತಾಗಿದೆ. ಇಂತಹ ಘಟನೆಗಳು ನಡೆದಾಗ ರಾಜ್ಯ ಸರ್ಕಾರ ಯಾವತ್ತೂ ಹಿಂದೂ ಕಾರ್ಯಕರ್ತರ ಪರವಾಗಿ ನಿಂತಿಲ್ಲ. ಸುಹಾಸ್ ಶೆಟ್ಟಿಯವರ ಬರ್ಬರ ಹತ್ಯೆ ಪೂರ್ವ ನಿಯೋಜಿತ ಅನ್ನೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಸಿದ್ದರಾಮಯ್ಯವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರಕ್ಕೆ SDPI PFI ಮೇಲಿನ ಪ್ರೀತಿ ಸುಹಾಸ್ ಹತ್ಯೆಯಂತಹ ದುಷ್ಕೃತ್ಯ ಹಿಂದೂಗಳ ಬೆದರಿಕೆ ಹಿಂದೂಗಳ ಹತ್ಯೆಗೆ ಶಕ್ತಿಯನ್ನ ಕೊಟ್ಟಂತಿದೆ ಅಂತ ವಿಜಯೇಂದ್ರ ಅವರು ಹೇಳಿದ್ದಾರೆ. ಇಡೀ ಮಂಗಳೂರು ಸುಹಾಸ್ ಶೆಟ್ಟಿ ಹತ್ಯೆಯಿಂದ ಬೆಚ್ಚಿ ಬಿದ್ದಿದೆ. ಈ ತರಹದ ಘಟನೆಗಳು ಕಾಂಗ್ರೆಸ್ ಸರ್ಕಾರದಲ್ಲೇ ಹೆಚ್ಚಾಗ್ತಾ ಇದ್ದಾವೆ. ಸಿದ್ದರಾಮಯ್ಯ ಮೊದಲ ಅವಧಿಯಲ್ಲಿ 56 ಹಿಂದೂ ಕಾರ್ಯಕರ್ತರ ಕೊಲೆ ಆಗಿದೆ. ಕಾಂಗ್ರೆಸ್ ಬಂದಾಗೆಲ್ಲ ಪಾಕ್ ಜಿಂದಾಬಾದ್ ಕೂಗೋರು, ಪಾಕ್ ಬಾವುಟ ಪ್ರದರ್ಶನ ಮಾಡೋರು ಹೆಚ್ಚಾಗಿದ್ದಾರೆ. ಸುಹಾಸ್ ಹತ್ಯೆಗೂ ಪಾಕಿಸ್ತಾನ ಜಿಂದಾಬಾದ್ ಕಾರಣ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅಂತ R ಅಶೋಕ್ ಅವರು ಕಿಡಿಕಾರಿದ್ದಾರೆ. ಹಿಂದೂ ಕಾರ್ಯಕರ್ತರ ಹತ್ಯೆ ಆದ್ರೆ ಸಾಕು ಅಲ್ಲಿ ಮೊದಲು ಹಾಜರಾಗೋರು ಶೋಭಾ ಕರಂದ್ಲಾಜೆ. ಸುಹಾಸ್ ಪ್ರಕರಣದಲ್ಲಿಯೂ ಕೂಡ ಮುಂದೆ ಬಂದಿದ್ದು ಶೋಭಾ ಕರಂದ್ಲಾಜೆ. ಸುಹಾಸ್ನನ್ನ ಜನನಿಬಿಡ ರಸ್ತೆಯಲ್ಲಿ ಅಮಾನವೀಯವಾಗಿ ಮತ್ತು ಭೀಕರವಾಗಿ ಹತ್ಯೆ ಮಾಡಲಾಗಿದೆ. ಅಷ್ಟೆಲ್ಲ ಜನ ಓಡಾಡ್ತಾ ಇದ್ರು ಸಿನಿಮಾಗಳಲ್ಲಿ ತೋರಿಸೋ ಕ್ರೌರ್ಯ ಮತ್ತು ಬಿಭಸ್ತತೆಯೊಂದಿಗೆ ಅವರನ್ನ ಕೊಲ್ಲಲಾಗಿದೆ. ಹತ್ಯೆಗೈದವರು ನಿಸ್ಸಂದೇಹವಾಗಿ ತರಬೇತಿಯನ್ನ ಪಡೆದಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಸುಹಾಸ್ ಪ್ರಕರಣದಿಂದ ಜನರ ಗಮನವನ್ನ ಬೇರೆಡೆ ತಿರುಗಿಸೋದಕ್ಕೆ ಸರ್ಕಾರ ಆಗಲೇ ನಿರ್ಧಾರ ಮಾಡಿಬಿಟ್ಟಿದೆ. ವಿಧಾನಸಭಾ ಸ್ಪೀಕರ್ UT ಖಾದರ್ ತಮಗೆ ಜೀವ ಬೆದರಿಕೆ ಕರೆ ಬಂದಿದೆ ಅಂತ ಹೇಳ್ತಾರೆ. CM ಸಿದ್ದರಾಮಯ್ಯ ಸುಹಾಸ್ ಶೆಟ್ಟಿ ಹತ್ಯೆಯ ಬಗ್ಗೆ ಮಾತಾಡೋ ಬದಲು ಖಾದರ್ ಅವರಿಗೆ ಜೀವ ಬೆದರಿಕೆ ಕರೆ ಬಂದಿರೋ ಮತ್ತು ಅವರಿಗೆ ಭದ್ರತೆ ಒದಗಿಸೋ ಬಗ್ಗೆ ಮಾತಾಡ್ತಾರೆ. ಜನರಿಗೆ ರಕ್ಷಣೆ ಕೊಡೋದು ಈ ಸರ್ಕಾರಕ್ಕೆ ಸಾಧ್ಯ ಇಲ್ಲ ಅಂತ ಶೋಭಾ ಕರಂದ್ಲಾಜೆ ಅವರು ಹೇಳಿದ್ದಾರೆ. ಹಿಂದುವಿನ ಕೊಲೆ ಮುಸ್ಲಿಮರಿಂದ ಆದಾಗ ಮತ್ತು ಹಿಂದುವಿನ ಕೊಲೆ ಹಿಂದೂ ಕೇಡಿಗಳಿಂದಾನೇ ಆದಾಗ ಸಂಘ ಪರಿವಾರದ ಕರಾಳ ಮುಖ ಅನಾವರಣ ಆಗುತ್ತೆ. ಶವ ರಾಜಕಾರಣ ಮಾಡೋದಕ್ಕೆ ಬಿಜೆಪಿ ನಾಯಕರಿಗೆ ತಾವು ಅಧಿಕಾರದಲ್ಲಿ ಇರಲೇಬೇಕು ಅಂತ ಏನಿಲ್ಲ. ಆಡಳಿತ ನಡೆಸ್ತಾ ಇದ್ದಾಗಲೂ ವಿರೋಧ ಪಕ್ಷದಲ್ಲಿ ಇದ್ದಾಗಲೂ ಕೂಡ ಅವ್ರದ್ದು ಒಂದೇ ಅಜೆಂಡಾ. ಪ್ರತಿ ಹಿಂದೂ ಯುವಕನ ಸಾವನ್ನ ತಮ್ಮ ರಾಜಕೀಯ ಅಜೆಂಡಾಕ್ಕೆ ಬಳಸ್ಕೊಳ್ತಾ ಇರೋದೇ ಆಗಿದೆ.
ಸುಹಾಸ್ ಶೆಟ್ಟಿಗೆ ರೌಡಿ ಶೀಟರ್ ಪಟ್ಟ ಕೊಟ್ಟಿದ್ದೆ ಹಿಂದಿನ ಬಿಜೆಪಿ ಸರ್ಕಾರ. ಸುಹಾಸ್ ಶೆಟ್ಟಿ ವಿರುದ್ಧ 2 ಕೊಲೆ, ದಲಿತ ದೌರ್ಜನ್ಯ ಸಹಿತ ಹಲವು ಪ್ರಕರಣಗಳು ಬಿಜೆಪಿ ಅವಧಿಯಲ್ಲೇನೆ ದಾಖಲಾಗಿದ್ವು ಅನ್ನೋದು ಗಮನಾರ್ಹ ಸಂಗತಿ. ಈ ಬಗ್ಗೆ ಆತನ ಮೇಲಿನ FIR ಆತನ ಬಗ್ಗೆ ಸಾಕಷ್ಟು ಹೇಳುತ್ತೆ. ರೌಡಿ ಶೀಟರ್ ಅನ್ನೋ ಪಟ್ಟ ಸಹ ಬಿಜೆಪಿ ಸರ್ಕಾರದಲ್ಲೇನೆ ಸುಹಾಸ್ ಶೆಟ್ಟಿಗೆ ಸಿಕ್ಕಿದೆ. ಅಲ್ಲದೆ ಬಜ್ಪೆ ಪೊಲೀಸ್ ಠಾಣಾ ವ್ಯಾಪ್ತಿಯ ಬಡಗ್ ಎಕ್ಕಾರು ಗ್ರಾಮದ ದೇವರಗುಡ್ಡೆ ಅನ್ನುವಲ್ಲೇ 20 ವರ್ಷದ ಯುವಕ ಕೀರ್ತಿ ಅನ್ನೋರನ್ನ 2020ರಲ್ಲಿ ಕೊಲೆ ಮಾಡಲಾಗಿತ್ತು. ಇದರಲ್ಲಿ ಸುಹಾಸ್ ಶೆಟ್ಟಿ 2ನೇ ಆರೋಪಿಯಾಗಿದ್ದ. ಆನಂತರದಲ್ಲಿ ದೀಪೇಶ್, ಸುಹಾಸ್, ಗೌತಮ್, ಉಮಾನಾಥ್, ಪ್ರಶಾಂತ್ ಮತ್ತು ಇತರರ ವಿರುದ್ಧ ಬಜ್ಪೆ ಪೊಲೀಸ್ ಠಾಣೆಯಲ್ಲಿ IPC ಸೆಕ್ಷನ್ 143, 147, 148, 323, 324, 504, 506, 307, 302, 149 ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಮೇಲಿನ ದೌರ್ಜನ್ಯ ತಡೆ ಕಾಯ್ದೆಯಡಿ ಪ್ರಕರಣ ದಾಖಲಾಗಿದೆ. ಸುಹಾಸ್ ಶೆಟ್ಟಿ 2022ರಲ್ಲಿ ಪ್ರವೀಣ್ ನೆಟ್ಟಾರು ಹತ್ಯೆಗೆ ಪ್ರತೀಕಾರವಾಗಿ ಸೂರತ್ಕಲ್ನಲ್ಲಿ ನಡೆದ ಕೃಷ್ಣಾಪುರ ನಿವಾಸಿ ಫಾಜಿಲ್ ಹತ್ಯೆ ಪ್ರಕರಣದ ಪ್ರಮುಖ ಆರೋಪಿಯಾಗಿದ್ದಾನೆ. ಜನನಿಬಿಡ ಸೂರತ್ಕಲ್ ಪೇಟೆಯಲ್ಲಿದ್ದ ಫಾಜಿಲ್ನನ್ನ ರಾತ್ರಿ 8:30 ಸುಮಾರಿಗೆ ಸುಹಾಸ್ ಶೆಟ್ಟಿ ತಂಡ ತಲವಾರು ದಾಳಿಯನ್ನು ನಡೆಸಿ ಹತ್ಯೆಯನ್ನ ಮಾಡಿತ್ತು. ಈ ಪ್ರಕರಣ ವಿಚಾರಣಾ ಹಂತದಲ್ಲಿದೆ. ಬಂಟ್ವಾಳ ತಾಲೂಕಿನ ಕಾರಿಂಜಿ ನಿವಾಸಿಯಾದ ಸುಹಾಸ್ ಶೆಟ್ಟಿ 2 ಕೊಲೆ ಸೇರಿದಂತೆ ಹಲವು ಪ್ರಕರಣಗಳಲ್ಲಿ ಭಾಗಿಯಾಗಿರೋ ರೌಡಿ ಶೀಟರ್ ಅಂತ ಪೊಲೀಸ್ ಕಮಿಷನರ್ ಮಾಹಿತಿನ ನೀಡಿದ್ದಾರೆ. ಸುಹಾಸ್ ಶೆಟ್ಟಿ ಬೇಸಿಕ್ಲಿ ರೌಡಿ ಶೀಟರ್. ಅವರ ಮೇಲೆ ಒಟ್ಟಾರೆ ಒಂದು 5 ಕೇಸಸ್ ಇದೆ. 2022 ನಡೆದಿದ್ದು ಫಾಜಿಲ್ ಮರ್ಡರ್ಗೆ ಇದು A1 ಅಕ್ಯೂಸ್ ನಂಬರ್ 1 ಅವರು. ಕೀರ್ತಿ ಮರ್ಡರ್ ಕೇಸಲ್ಲಿ ಕೂಡ ಆರೋಪಿ ಅವರು. ಸೊ 2 ಕೊಲೆ ಕೇಸಸ್ ಅವ್ರ ಮೇಲಿದೆ ಮತ್ತು ಬೇರೆ ಅಟೆಂಪ್ಟ್ ಟು ಮರ್ಡರ್ ಮತ್ತು ಅಫ್ರೆ ಕೇಸಸ್ ಅವ್ರ ಮೇಲೆ ಸಾಕಷ್ಟು ಇದೆ. ಬೇಸಿಕ್ಲಿ ನೋಟೋರಿಯಸ್ ಪರ್ಸನ್ ಆಫ್ ದಿಸ್ ಏರಿಯಾ. ಆದ್ರೆ ಇಂತಹ ರೌಡಿ ಶೀಟರ್ ಹತ್ಯೆ ಆದ್ರೆ ಆತನ ಕೊಲೆಗೆ ಕೋಮು ಬಣ್ಣವನ್ನ ಬಳಿದು ಒಬ್ಬ ಕಟ್ಟ ಹಿಂದೂ ಕಾರ್ಯಕರ್ತನನ್ನ ಹತ್ಯೆ ಮಾಡಲಾಗಿದೆ, ಧರ್ಮ ರಕ್ಷಣೆಗಾಗಿ ಒಬ್ಬ ಹಿಂದೂ ಪ್ರಾಣ ಕೊಟ್ಟಿದ್ದಾನೆ ಅಂತ ಪುಂಕ್ತಾರೆ. ಆತನನ್ನ ಹುತಾತ್ಮನನ್ನಾಗಿ ಈ ದೇಶದಲ್ಲಿ ಹಿಂದೂಗಳಿಗೆ ರಕ್ಷಣೆ ಇಲ್ಲ, ಈ ಹಿಂದೂ ನಾಯಕನ ಕೊಲೆ ಪ್ರತಿಕಾರಕ್ಕೆ ಕರೆ ಕೊಡ್ತಾರೆ. ಒಬ್ಬ ರೌಡಿಯನ್ನ ಹಿಂದೂ ಕಾರ್ಯಕರ್ತ ಅಂತ ಕರೆದು ಇಡೀ ಹಿಂದೂ ಧರ್ಮಕ್ಕೆನೆ ಅವಮಾನ ಮಾಡ್ತಾ ಇದ್ದಾರೆ ಈ ಬಿಜೆಪಿ ನಾಯಕರು. ಕರಾವಳಿ ಕರ್ನಾಟಕದ ಧರ್ಮ ಕಾರಣದ ಆಟದ ಅಂಗಳ ಅನ್ನೋದೇ ಈಗಾಗಲೇ ಸಾಬೀತಾಗಿದೆ. ದ್ವೇಷಾಸೂಯೆಯನ್ನ ಕೋಮು ದಂಗೆಯಾಗಿ ಪರಿವರ್ತಿಸಿ ಅಧಿಕಾರವನ್ನ ಅನುಭವಿಸಿದ ಕೀರ್ತಿ ಸಂಘ ಪರಿವಾರದ ನಾಯಕರಿಗೆ ಸಲ್ಲುತ್ತೆ. 1990ರ ದಶಕದಲ್ಲಿ ಭಟ್ಕಳ ಕೋಮು ಗಲಭೆಯ ಬೆಂಕಿಯಲ್ಲಿ ಒಂದಿಡೀ ವರ್ಷ ಹೊತ್ತಿ ಉರಿದಿತ್ತು. ಜನಸಂಘದ ಕಾಲದಿಂದ ಚುನಾವಣೆಗೆ ನಿಂತು ಸೋಲ್ತಾ ಇದ್ದ ಹಿಂದುತ್ವದ ಪಿತಾಮಹ ಅಂತ ಅನ್ಸ್ಕೊಂಡಿದ್ದ ಡಾಕ್ಟರ್ ಚಿತ್ತರಂಜನ್ ಈ ಕೋಮು ವೈಷಮ್ಯದ ಕಾವಿನಲ್ಲೇ MLA ಆಗಿದ್ದು. ಇದೇ ಹಿಂದುತ್ವ ಯಜ್ಞಕುಂಡದ ಉಪ ಉತ್ಪನ್ನಗಳೇ ಮಾಜಿ ಸಂಸದ ಅನಂತ್ ಕುಮಾರ್ ಹೆಗ್ಡೆ, ಮಾಜಿ ಮಂತ್ರಿ ಶಿವಾನಂದ ನಾಯಕ್, ಮಾಜಿ ಶಾಸಕ ಸುನಿಲ್ ನಾಯಕ್, ಸಿಟಿ ರವಿ, ಶೋಭಾ ಕರಂದ್ಲಾಜೆ ಮತ್ತಿತರ ಕೇಸರಿ ಶಾಲಿನ ಸಂಘ ಕಾರಣಿಗಳು. ಮುಸಲ್ಮಾನರ ನಂಟಿರೋ ಯಾವುದೇ ಪ್ರಕರಣ ಆಗಲಿ ಬಿಜೆಪಿ ಸಂಘ ಪರಿವಾರ ಸದಾ ಕಾತರದಿಂದ ಕಾಯ್ತಾ ಇರುತ್ತೆ. ಹಿಂದೂ ಯುವಕರ ಕೊಲೆ ಆಯ್ತು ಅಂದ್ರೆ ಸಾಕು, ಬಿಜೆಪಿಯೊಳಗೆ ಹಬ್ಬದ ಸಡಗರ ಇರುತ್ತೆ. CBI ಅಂತಿಮ ವರದಿಯಂತೆ ಆಕಸ್ಮಿಕವಾಗಿ ಸಂಭವಿಸಿದ ಉತ್ತರ ಕನ್ನಡ ಜಿಲ್ಲೆಯ ಪರೆಸ್ ಮೆಹ್ತಾ ಸಾವಿನ ಶವದ ಮುಂದೆ ರಾಜಕಾರಣ ಮಾಡಿ ಚುನಾವಣೆಯನ್ನ ಗೆದ್ದಿದ್ದ ಬಿಜೆಪಿ ವಿರುದ್ಧ ಪರೆಸ್ ಮೆಹ್ತಾ ತಂದೆ ತಾಯಿ ಮನದಾಳದ ಮಾತುಗಳನ್ನ ಈ ಸಂದರ್ಭದಲ್ಲಿ ಆಲಿಸಬೇಕು. ಯಾವುದೇ ರಾಜಕೀಯ ಪಕ್ಷ ಆಗಲಿ ನಮ್ಮ ಮಕ್ಕಳ ಸಾವನ್ನ ತಮ್ಮ ರಾಜಕೀಯಕ್ಕಾಗಿ ಬಳಸ್ಕೊಂಡಿದ್ದೇ ಹೆಚ್ಚು. ನಮ್ಮ ಮಗ ಪರೆಸ್ ಮೆಹ್ತಾ ಸಾವಾದಾಗ ಎಷ್ಟು ಪ್ರತಿಭಟನೆಗಳು ನಡೆದವು. ಈಗ ನಮ್ಮ ಜೊತೆ ಯಾರೂ ಇಲ್ಲ, ನಾವು ಕಷ್ಟಪಟ್ಟು ಕೂಲಿ ಮಾಡಿ ಬದುಕ್ತಾ ಇದ್ದೀವಿ, ದೇವರು ಅವ್ರಿಗೆ ಒಳ್ಳೆಯದನ್ನ ಮಾಡಲ್ಲ ಅಂತ ಆಕ್ರೋಶದ ಮಾತುಗಳನ್ನ ಮಾಧ್ಯಮಗಳ ಮುಂದೆ ಹೊರಹಾಕಿದ್ರು. ಒಟ್ಟಾರೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಹಿಂದೂ ಯುವಕರು ಸತ್ರೆ ಸಾಕು, ಧರ್ಮದ ವಿಚಾರದಲ್ಲಿ ಬೆಂಕಿಯನ್ನ ಹಚ್ಚೋ ಕಾರ್ಯಕ್ಕೆ ಯೋಜನೆಯನ್ನ ರೂಪಿಸೋದಕ್ಕೆ ಆರಂಭಿಸ್ತಾರೆ. ಸುಹಾಸ್ ಶೆಟ್ಟಿ ಅವರ ತಂದೆ ಮಹೇಶ್ ಶೆಟ್ಟಿ ಅವರಿಂದ ಸರ್ಕಾರದ ವಿರುದ್ಧ ಮಾತುಗಳನ್ನ ಆಡೋದಕ್ಕೆ ಒತ್ತಡವನ್ನ ಹೇರಿ ಹೆಣ ರಾಜಕಾರಣಕ್ಕೆ ಜೀವವನ್ನ ತುಂಬ್ತಾರೆ. ಜನರ ಸಾವಿನ ವಿಷಯವನ್ನ ಇಟ್ಕೊಂಡು ಇದನ್ನ ರಾಜಕಾರಣದ ದಾಳವನ್ನಾಗಿ ಬಳಸೋ ಪಕ್ಷಗಳು, ಸಂಘಟನೆಗಳು ಮತ್ತು ವ್ಯಕ್ತಿಗಳ ಬಗ್ಗೆ ಸರ್ಕಾರ ನಿರ್ದಾಕ್ಷಿಣ್ಯವಾಗಿ ಹಾಗೂ ಕಠಿಣವಾಗಿ ವರ್ತಿಸಬೇಕು. ಈ ವಿಚಾರದಲ್ಲಿ ದ್ವೇಷ ಭಾಷಣ ಮಾಡೋ ಮುಖಂಡರ ವಿರುದ್ಧ ಸತ್ಯವನ್ನ ಮರೆಮಾಚಿ ಸುಳ್ಳನ್ನ ಬಿತ್ತೋ ಕೂಗುಮಾರಿ ಮಾಧ್ಯಮಗಳ ವಿರುದ್ಧ ಕ್ರಮವನ್ನ ಕೈಗೊಳ್ಳಬೇಕು. ಹಾಗೆ ಮಾಡದೆ ಕಾಂಗ್ರೆಸ್ ಮೃದು ಹಿಂದುತ್ವದ ಮೊರೆ ಹೋದ್ರೆ ಯಾವ ಪ್ರಯೋಜನ ಕೂಡ ಇಲ್ಲ.
ಇಷ್ಟೆಲ್ಲ ಆದ್ಮೇಲಾದ್ರೂ ಆಡಳಿತಾರೂಢ ಕಾಂಗ್ರೆಸ್ ನಾಯಕರಾದ ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ಅವರು ಅಧಿಕಾರ ಕೊಡಿ, ಈ ರಾಜ್ಯವನ್ನ ಸರ್ವ ಜನಾಂಗದ ಶಾಂತಿಯ ತೋಟ ಮಾಡ್ತೀವಿ ಅಂತ ಈ ರಾಜ್ಯದ ಜನಕ್ಕೆ ಕೊಟ್ಟ ಮಾತನ್ನ ಉಳಿಸ್ಕೊಳ್ಳೋಕೆ ಕೋಮುವಾದಿಗಳನ್ನ ಮಟ್ಟ ಹಾಕ್ತಾರ? ಗೃಹ ಸಚಿವರು ಮತ್ತು ದಕ್ಷಿಣ ಕನ್ನಡದ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಮೈ ಚಳಿಯನ್ನ ಬಿಟ್ಟು ಕಾನೂನು ಸುವ್ಯವಸ್ಥೆಯನ್ನ ಬಿಗಿ ಮಾಡ್ತಾರ? ಆದಾಗ್ಯೂ ರಾಜ್ಯ ಸರ್ಕಾರ ತನ್ನ ಹೊಣೆಗಾರಿಕೆಯನ್ನು ಸಮರ್ಪಕವಾಗಿ ನಿರ್ವಹಿಸದೇ ಇದ್ರೆ ಮುಲಾಜಿಲ್ಲದೆ ಜನರೇ ಈ ರಾಜ್ಯದ ಶಾಂತಿ ಸೌಹಾರ್ದತೆಯನ್ನು ಕಾಪಾಡೋ ನಿಟ್ಟಿನಲ್ಲಿ ಆಡಳಿತ ಮತ್ತು ವಿರೋಧ ಪಕ್ಷದ ನಾಯಕರು ಹಾಗೂ ಸಂಘಿಗಳನ್ನೆಲ್ಲ ಸೈದ್ಧಾಂತಿಕವಾಗಿ ಬಗ್ಗು ಬಿಡಬೇಕಾಗಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.